ಈಗಾಗಿರೋ ನಮಗೆ ಇರುವಂತ ಮಾಹಿತಿ ಮಾಧ್ಯಮದಲ್ಲಿ ಬಂದಿರೋದು, ಮತ್ತೆ ಡಿ ಕೆ ಶಿವಕುಮಾರ್ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ಬಡ್ಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾರ ಅಂತ. ಇಲ್ಲ ಕಾಂಗ್ರೆಸ್ ಪಾರ್ಟಿ ಮಂಡಿಸ್ತತೆ ಅಂತ ಹೇಳಿದ್ದಾರೆ. ಅದರಿಂದ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಇಳಿಸುವಂಥದ್ದು ಗ್ಯಾರಂಟಿ. ಇನ್ನ 6 ತಿಂಗಳಲ್ಲೋ ವರ್ಷದಲ್ಲೋ ಇಳಿಸ್ತಾರೆ ಅವರು. ಅದು ಗ್ಯಾರಂಟಿ ಆಗ್ಬಿಟ್ಟಿದೆ. ಈ ಲೋಕಸಭಾ ಚುನಾವಣೆ ಗೆಲ್ಲೋದು ಸೋಲೋದು ಜನರ ಕೈಯಲ್ಲಿದೆ. ದೇಶಕ್ಕೆ ಯಾರು ಪ್ರಧಾನಿ ಬೇಕು, ರಾಹುಲ್ ಗಾಂಧಿ ಬೇಕಾ, ಮೋದಿಯವರು ಬೇಕಾ ಅನ್ನೋದು ತೀರ್ಮಾನ ಮಾಡೋದು ದೇಶದ ಜನತೆ. ಆ ದೇಶದ ಜನತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರ, ಇನ್ನೊಬ್ರು ಮಂತ್ರಿ ಆಗ್ತಾರ, ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಎಲ್ಲೂ ಚರ್ಚೆನೇ ಇಲ್ಲ. ಜನ ಯೋಚನೆ ಮಾಡ್ತಾ ಇರೋದು ದೇಶದ ನಮ್ಮ ಗಡಿಗಳು ಭದ್ರ ಇರಬೇಕು, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ವಿಶ್ವದ ಗುರು ಆಗಬೇಕು ಭಾರತ. ಈ ದಿಕ್ಕಿನಲ್ಲಿ ಹೊರಟಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಜಯ ಕಟ್ಟಿಟ್ಟ ಬುತ್ತಿ. ಈ ಸರಿ ನನಗನ್ಸ್ತೈತೆ ಇತಿಹಾಸದಲ್ಲಿ ಫಸ್ಟ್ ಟೈಮ್ 400ಕ್ಕೂ ಹೆಚ್ಚು ಸೀಟ್ಗಳನ್ನ ಪಾರ್ಲಿಮೆಂಟ್ ಅಲ್ಲಿ ನಾವು ಗೆಲ್ತೀವಿ. 400ಕ್ಕೂ ಹೆಚ್ಚು ಸೀಟ್ಗಳನ್ನ ಈ ಸರಿ ಪಾರ್ಲಿಮೆಂಟ್ ಅಲ್ಲಿ ಗೆದ್ದು ಒಂದು ದಾಖಲೆಯನ್ನ, ನರೇಂದ್ರ ಮೋದಿ ಅವರ ಹೆಸರಲ್ಲಿ ಒಂದು ದಾಖಲೆಯನ್ನ ನಿರ್ಮಾಣ ಮಾಡುವಂತ ಒಂದು ಕಾರ್ಯಕ್ಕೆ ಬಿಜೆಪಿ ಸಜ್ಜಾಗಿ ನಿಂತಿದೆ. ಸಿದ್ದರಾಮಯ್ಯ ಆಗ್ತಾರೋ ಹೋಗ್ತಾರೋ ಅದು ಅವ್ರ ಪಾರ್ಟಿಯ ವಿಚಾರ. ಇದು ಕುಟುಂಬ ರಾಜಕಾರಣ ಅನ್ಸುತ್ತೆ. ಇದು ಅವರ ಮಗನಾಗಿ ಅವರು ಈ ತರ ಹೇಳಿಕೆ ಕೊಡಬಾರದು. ಅವರೇನು ಪಾರ್ಟಿಯ ಡಿಸಿಷನ್ ಮೇಕರ್ ಏನಲ್ಲ. ಸಿದ್ದರಾಮಯ್ಯನವ್ರ ಮಗ ಅಷ್ಟೇ. ಈಗ ಎಂ.ಎಲ್.ಎನೂ ಅಲ್ಲ ಅವರು. ಅದರಿಂದ ಮಗ ಆಗಿ ಅವ್ರ ತಂದೆ ಬಗ್ಗೆ ಕುರುಡು ಪ್ರೇಮವನ್ನ ತೋರಿಸುವಂತದ್ದು ಸರಿ ಇಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಗೊಂದಲ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಡಿಕೆಗೆ ಜೆ ಅನ್ನೋ ಒಂದು ಗ್ಯಾಂಗು, ಸಿದ್ದರಾಮಯ್ಯ ಜೆ ಅನ್ನೋ ಒಂದು ಗ್ಯಾಂಗು, ಪರಮೇಶ್ವರ್ ಜೆ ಅನ್ನೋ ಗ್ಯಾಂಗು, ಸತೀಶ್ ಜಾರಕಿಹೊಳಿ ಅವರಿಗೆ ಜೆ ಅನ್ನೋ ಗ್ಯಾಂಗ್ಗಳು ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಗ್ಯಾಂಗ್ಗಳ ಒಡೆದಾಟ ಬಯಲಿಗೆ ಬರ್ತಾ ಇದೆ. ಈ ಚುನಾವಣೆ ಲೋಕಸಭೆಗೆ ಸಂಬಂಧಪಟ್ಟದ್ದು ಚುನಾವಣೆ. ಇದು ಚುನಾವಣೆ ಆದ್ಮೇಲೆ ಬಹಳಷ್ಟು ಸಮಯ ಇರ್ತದೆ. ಈ ಸರ್ಕಾರದ ಇರಬೇಕೋ ಹೋಗ್ಬೇಕು ಅನ್ನೋ ತೀರ್ಮಾನ ಮಾಡುವಂತಕ್ಕೆ ಬಹಳ ಸಮಯ ಇರ್ತದೆ. ಮತ್ತೆ ಜನನು ಕೂಡ ಈಗ ರೊಚ್ಚಿಗೆದ್ದಿದ್ದಾರೆ. ಕಳೆದ 8 ತಿಂಗಳಲ್ಲಿ ಇವರ ಆಡಳಿತ ಜನಕ್ಕೆ ಬೇಸರ ಬಂದಿದೆ. ಕಾನೂನು ಸುವ್ಯವಸ್ಥೆ ಇಲ್ಲ, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಯಾವುದೇ ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಹೊಸದಾಗಿ ಪ್ರಾರಂಭ ಆಗಿಲ್ಲ. ಯಾರ್ಯಾರಿಗೆ ಪೆನ್ಷನ್ ಕೊಡಬೇಕಾಯ್ತು, ಮೊನ್ನೆ ಪೆನ್ಷನ್ ತಗೊಳಕ್ಕೆ ಒಬ್ಬ ಮುದುಕಿ ತೆವಳುಗಂಡು 3 ಕಿಲೋಮೀಟರ್ ಬಂದಿರುವಂತದ್ದು. ಇವ್ರಿಗೆ ಕಣ್ಣಿದ್ದಿದ್ರೆ ಪೆನ್ಷನ್ ಆದ್ರೂ ನ್ಯಾಯ ಕೊಡೋ ಯೋಗ್ಯತೆ, ಪೆನ್ಷನ್ ಕೊಡೋ ಯೋಗ್ಯತೆನೂ ಸರಿಯಾಗಿ ಈ ಸರ್ಕಾರಕ್ಕಿಲ್ಲ. ಸ್ಕಾಲರ್ಶಿಪ್ಗಳು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋಕೆ ಇವರಿಗೆ ಯೋಗ್ಯತೆ ಇಲ್ಲ. ಇವರಿಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.